ಹಲೋ ನಮಸ್ಕಾರ ಎಲ್ಲರಿಗೂ. ಇದು ಒಂದ್ಸಲ ಹಾಗಲಕಾಯಿ ಪಲ್ಯ ಟ್ರೈ ಮಾಡಿರಿ, ಮತ್ತೆ ವಾಪಸ್ ತಿನ್ಬೇಕು ಅನಿಸ್ತೈತಿ. ನಾ ಇಲ್ಲಿ ಏನು ಮಾಡೀನಿ ಅಂತಂದ್ರೆ ಸ್ವಚ್ಛಗೆ ತೊಳ್ಕೊಂಡು ಒಳಗಿನ ಬೀಜ ಎಲ್ಲ ತೊಳೆದು ಹಿಂಗೆ ಕಟ್ ಮಾಡಿ ಇಟ್ಕೊಂಡೀನಿ ರೀ. ಇದಕ್ಕೆ ಅರಿಶಿನ ಪುಡಿ ಉಪ್ಪು ಸೇರಿಸಿ ಇಟ್ಕೊಂಡು ಇಲ್ಲೆಲ್ಲ ಒಳಗೆ ಹೊರಗೆ ಹಚ್ಚಬೇಕು. ಹಿಂಗೆ ನೋಡ್ರಿ, ಹಿಂಗೆ ಎಲ್ಲಕ್ಕೂ ಹಚ್ಚಿ ಇಟ್ಬಿಡ್ರಿ. ಇದನ್ನು ಸ್ಟೀಮರ್ನಾಗ ಒಂದು 15ರಿಂದ 20 ನಿಮಿಷ ಸ್ಟೀಮ್ ಮಾಡಬೇಕು. ಒಂದ್ಸಲ ಸ್ಟೀಮ್ ಆದ್ಮ್ಯಾಗ ಹಿಂಗೆ ಮುಟ್ಟಿ ನೋಡಿದಾಗ ಸ್ವಲ್ಪ ಮೆತ್ತಗಾಗಿರ್ಬೇಕು ರೀ. ಅದನ್ನು ಒಂದು ಚಲೋ ನೀರೊಳಗೆ ತಗೊಂಡ್ಬಿಡ್ರಿ. ಅದು ಹಿಂಗೆ ತಗೊಂಡು 2 ಸಲ ತೊಳಿಬೇಕು ನೋಡ್ರಿ. ನಾ 2 ಸಲ ತಗೊಂಡು ಹಿಂಗೆ ಇಟ್ಟೇನಿ. ಸೊ ನಾ ಇಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾ ಎಲ್ಲ ಮೆನ್ಷನ್ ಮಾಡಿದ್ದೀನಿ. ಉಳ್ಳಾಗಡ್ಡಿ, ಶೇಂಗಾ ಪುಡಿ, ಜೀರಿಗೆ, ಮಸಾಲೆ ಖಾರ, ಉಪ್ಪು, ಬೆಲ್ಲ, ಜಜ್ಜಿದ ಬೆಳ್ಳುಳ್ಳಿ, ಲಿಂಬೆಹಣ್ಣು, ಕೊತ್ತಂಬರಿ. ಸೊ ಸ್ವಲ್ಪ ಎಣ್ಣೆ ಒಳಗೆ ಸ್ವಲ್ಪ ಜೀರಿಗೆ ಹಾಕೀನಿ, ಸ್ವಲ್ಪ ಬೆಳ್ಳುಳ್ಳಿ, ಆಮೇಲೆ ಕರಿಬೇವು, ಉಳ್ಳಾಗಡ್ಡಿ, ಮಸಾಲೆ ಖಾರ, ಹುರಿದ ಶೇಂಗಾ ಪುಡಿ, ಸ್ವಲ್ಪ ಉಪ್ಪು, ಸ್ವಲ್ಪ ಬೆಲ್ಲ, ಆಮೇಲೆ ಲಾಸ್ಟಿಗೆ ಒಂದು ಸ್ವಲ್ಪ ಲಿಂಬೆಹಣ್ಣು ಹಿಂಡ್ಕೊಂಡು ಇಟ್ಕೊಂಡ್ಬಿಟ್ಟೇನಿ ರೀ. ಲಾಸ್ಟ್ ಕೊತ್ತಂಬರಿ ಹಾಕಿ ಆಯ್ತು ನೋಡಿರಿ. ಇದನ್ನು ಒಂದು ಪ್ಲೇಟ್ನಾಗ ತಕ್ಕೊಂಡು ನಾವು ಏನು ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಹಿಂಗೆ ತುಂಬಬೇಕು ನೋಡಿರಿ. ಸೊ ಸ್ವಲ್ಪ ಜಾಸ್ತಿನೇ ತುಂಬ್ರಿ, ಸ್ವಲ್ಪ ಟೇಸ್ಟ್ ಚಲೋ ಬರ್ತೈತಿ. ಸೊ ಸ್ವಲ್ಪ ಎಣ್ಣೆ ಒಳಗೆ ಹಿಂಗೆ ಹುರಿದು ಇಟ್ಕೊಂಡ್ಬಿಡ್ಬೇಕು ರೀ. ನೋಡಿರಿ, ರೆಡಿ ಆಯಿತು. ಎಂಜಾಯ್. ಹೆಂಗಾಗೈತೆ ಅಂತ ಕಮೆಂಟ್ ಮಾಡಿಬಿಡ್ರಿ.